ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ನಾನು ಕೆಲವೊಂದು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ ಬ್ಲಿಂಕಿಟಲ್ಲಿ ಆ್ಯಂಡ್ ಯಾಕೋ ಇನ್ಸ್ಟಾಮಾರ್ಟ್ ವರ್ಕ್ ಆಗ್ತಿರಲಿಲ್ಲ. ಬಿಗ್ ಬಾಸ್ಕೆಟಲ್ಲಿ ತುಂಬ ಸಲ ಆರ್ಡರ್ ಮಾಡಿದ್ದೆ ಆ್ಯಂಡ್ ಬ್ಲಿಂಕಿಟ್ ವೆರಿ ಯೂಸ್ಫುಲ್ ಅಂತ ಅನ್ನಿಸ್ತು. ಪರ್ ಗ್ರಾಮ್ ಕ್ಲೀನಾಗಿ ಕೊಟ್ಟಿದ್ದಾರೆ ಎಷ್ಟು ಪ್ರೈಸ್ ಅಂತ. ಎವ್ರಿ ಪ್ರಾಡಕ್ಟ್ಸ್ ಕಂಪೇರ್ ಮಾಡಿ ಆರ್ಡರ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಅನ್ಬೋದು. ಹಾಗೆ ಅದ್ರ ಮೇಲೆ ಡ್ರಾಯಿಂಗ್ ಶೀಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಮಿಕ್ಸ್ಡ್ ಬೆರೀಸ್ ಆರ್ಡರ್ ಮಾಡಿದೆ, ಮ್ಯಾಂಗೋ, ಕಿವಿ ಫ್ರೂಟ್ ಎಲ್ಲ. ಆ್ಯಂಡ್ ಹೀಗೆ ನೋಡಿ ಕವರ್ ಮೇಲೆ ಕಲರ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಸೊ ಅವನು ಕಲರಿಂಗ್ ಮಾಡೋಕ್ಕೆ ಹೇಳಿದ್ದೆ. ಸೊ ಅವನಿಗೂ ತುಂಬ ಖುಷಿ ಆಯಿತು ಬೆರೀಸ್ ತೊಗೊಂಡು, ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಹಾಗೆ KSITಯಿಂದ ಸ್ಟ್ರೈಟ್ ರೋಡ್ ಹೋಗ್ತಾ ಇದ್ದೀವಿ NGF ಲೇಔಟ್ಗೆ. ಅಲ್ಲೊಂದು ಗೃಹ ಪ್ರವೇಶ ಆಯಿತು ಅಂತ. ಹಾಗೇ ಪ್ರಕೃತಿ ನೇಚರ್ ನೋಡ್ಕೊಂಡು ಹೋಗ್ತಾ ತುಂಬ ಖುಷಿ ಅನಿಸುತ್ತೆ ಮನಸ್ಸಿಗೆ. ಎಲ್ಲಾದರೂ ಹೋಗೋದಕ್ಕಿಂತೂ ಮಕ್ಕಳನ್ನ ಕರ್ಕೊಂಡು ತುಂಬ ಖುಷಿ ಆಗುತ್ತೆ. ಅವರು ಸೈಲೆಂಟಾಗಿ ಕಾಮಾಗಿ ಮಾರ್ನಿಂಗ್ ರೊಟೀನ್ ಎಲ್ಲ ಮುಗಿಸ್ಕೊಂಡು ಹೊರಟಾಗ. ಆ್ಯಂಡ್ ಆಬ್ವಿಯಸ್ಲಿ ಅವ್ನಿಗೆ ಎಕ್ಸಾಮ್ ನಡೀತಾ ಇತ್ತು. ಬಟ್ ಮಧ್ಯದಲ್ಲಿ ಏನೋ 2 days ಗ್ರೀನ್ ಡೇ ಮತ್ತು ಫ್ಯಾಷನ್ ಕಾಂಪಿಟೇಷನ್ ಅಂತ ಏನೋ ಮಾಡಿಸಿದ್ರು ಫ್ಲವರ್ಸ್ದು. ಸೊ ಅದ್ರ ಗ್ಯಾಪಲ್ಲಿ ನಾನು ಅವನ್ನ ಬೇರೆ ಪೂಜೆಗೆ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಎಲ್ಲೇ ಆದರೂ ದೂರ ಅಂದರೂ ಬೆಂಗಳೂರಲ್ಲಿ ಇನ್ ಆ್ಯಂಡ್ ಅರೌಂಡ್ ಹೋಗಿ ಬರ್ಬೋದು. ಆ್ಯಂಡ್ ಆಬ್ವಿಯಸ್ಲಿ ಅವ್ರಿಗೆ ಕೆಲಸ ಇತ್ತು. ಸೊ ಹಾಗಾಗಿ ನಾವಷ್ಟೇ ಹೊರಟಿದ್ದೀವಿ. ಸೊ ಇದು ನಾವು ಹೋಗಿದ್ದು ಫಸ್ಟ್ ಬರ್ತ್ಡೇಗೆ ಲಾಸ್ಟ್ ಮಂಡೇ ಅನಿಸುತ್ತೆ, ಮಂಡೇ ಆರ್ ಸಂಡೇ ಅನಿಸುತ್ತೆ. ಸೊ ನಾನು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ತುಂಬ ಚಳಿ ಇತ್ತು. ವೆದರ್ ನಾನು ಶಾರ್ಟ್ಸಲ್ಲಿ ನೋಡಿದಿರೋ ಸಾಂಬಾರು ಪುಡಿ ಕೂಡ ಮಾಡ್ಕೊಳಕ್ಕಾಗಿಲ್ಲ ಅಂದ್ಕೊಳ್ತಾ ಇದ್ದೆ. ಸೊ ಬರ್ತ್ಡೇ ಪಾರ್ಟಿಗೆ ಗಿಫ್ಟ್ ಹಾಗೆ ಪ್ಯಾಕ್ ಮಾಡಿಸ್ಕೊಳ್ತಾ ಇದ್ದೀವಿ. ಸೊ ಈಗೆಲ್ಲ ಇರೋ ಪ್ರೈಸ್ ರೇಟ್ ನೋಡಿದ್ರೆ ಹೋಟೆಲಲ್ಲೇ ತೊಗೊಂಡು ಊಟ ಮಾಡಿಬಿಡ್ಬೋದು. ಗೋಲ್ಡು ಸಿಲ್ವರ್ ಏನು ಕೊಡೋದಕ್ಕೆ ಆಗಲ್ಲ, ಆ ಥರ ಇದೆ ಪ್ರೈಸ್. ಅದ್ರ ಜೊತೆಗೆ ಮಕ್ಳಿಗೆ ಆಟ ಸಾಮಾನು ಕೂಡ ಏನೂ ಕಡಿಮೆ ಇರಲಿಲ್ಲ. ಸ್ಟಾರ್ಟಿಂಗ್ ರೇಂಜೇ 300-400 ಆ ಥರ ಇದೆ. ಸೊ ಕಾರ್ ಅವನು ನನಗೂ ಬೇಕು ಅಂತ ಇದ್ದ, ಅದನ್ನು ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಡು ಹೊರಟಿದ್ದೀವಿ. ಸೊ ಈಗ ನಾಮಕರಣ ಶಾಸ್ತ್ರ ಪೂಜೆ ಇದು ಕಂಪಲ್ಸರಿಯಾಗಿ ಹೋಗಿದೆ. ಮಕ್ಳಿಗೆ ಮಾಡಿಸ್ಲೇಬೇಕು. ಹಾಗಾಗಿ ಶಾಸ್ತ್ರ ನಾನು ಕೂಡ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ. ನನ್ನ ಶಾರ್ಟ್ಸಲ್ಲಿ ನೋಡಿರ್ತೀರ ನನ್ನ ಮಗಳದು. ಆ್ಯಂಡ್ ಇದು ನಮ್ಮ ಒಬ್ಬ ರಿಲೇಟಿವ್ ಅವರ ನಾಮಕರಣದ ಶಾಸ್ತ್ರಕ್ಕೆ ಹೊರಟಿದ್ದೀವಿ. ಹಾಗೆ ತುಂಬ ಮಾತಾಡಿಕೊಂಡು ರಿಲೇಟಿವ್ಸ್ ಜೊತೆ ತುಂಬ ದಿನ ಆಗಿತ್ತಲ್ಲ. ನಾನು ಹೋಗೋದಕ್ಕಿಂತ ಅವ್ನು ಕರ್ಕೊಂಡು ಹೋಗುವಂತ ಇರ್ತಾನೆ. ಮಗನಿಗೋಸ್ಕರ ಆದರೂ ಹೋಗಲೇಬೇಕು, ಬಿಕಾಸ್ ಅವ್ನ ಫ್ರೆಂಡ್ಸ್ ಜೊತೆ ಅವ್ನು ಆಟ ಆಡಬೇಕು ಅಲ್ಲ, ಅದಕ್ಕೆ. ಸೊ ಇದೆಲ್ಲ ಡೆಕೋರೇಷನ್ ಮಾಡ್ತಿದ್ದಾರೆ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು. ಮಕ್ಕಳು ಕೂಡ ಎಲ್ಲ ಬಲೂನ್ಸ್ ಜೊತೆ ಆಟಾಡ್ತಿದ್ರು ಓಡಾಡಿಕೊಂಡು. ಸೊ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಪೂಜೆ ಎಲ್ಲ ಆದಮೇಲೆ ಎಲ್ಲರನ್ನೂ ಸ್ಟೇಜಿಗೆ ಕರೀತಾಯಿದ್ರು, ಮಕ್ಕಳೆಲ್ಲ ಬನ್ನಿ ಫೋಟೋಸ್ ತೊಗೊಳ್ಳೋಣ ಅಂತ ಕೇಕ್ ಕಟ್ ಮಾಡೋದಕ್ಕೆ. ಎಸ್, ಹಾಗೆ ಬಲೂನ್ಸ್ ಆಗಲಿ ಹ್ಯಾಟ್ ಆಗಲಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಸೊ ಮಕ್ಳಿಗೂ ಕೂಡ ಒಂಥರ ತುಂಬ ಖುಷಿ ಇರುತ್ತೆ ಈ ಥರ ಸೆಲೆಬ್ರೇಷನ್ಸ್ ಟೈಮಲ್ಲಿ ಹೋಗೋದಕ್ಕೆಲ್ಲ ಅದಕ್ಕೆ. ಆ್ಯಂಡ್ ಈಗ ಮೇಲೆ ಎಲ್ಲನೂ ಗಿಫ್ಟ್ಸ್ ಎಲ್ಲ ಕೊಟ್ಟು ಎಲ್ಲರೂ ನೋಡ್ತಾ ಇದ್ದೀರಾ. ಮಾತಾಡಿಕೊಂಡು ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಫಂಕ್ಷನ್ಸ್ನ. ಸೊ ಕೇಕೆಲ್ಲ ಕಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಾದಮೇಲೆ ನಾವು ಕೂಡ ಗಿಫ್ಟ್ ಕೊಟ್ಟು ಮೇಲೆ ಊಟಕ್ಕೆ ಹೋದ್ವಿ. ಆ್ಯಂಡ್ ಈ ಥರ ಸ್ಟ್ರೆಸ್ ಫ್ರೀ ಅನಿಸುತ್ತೆ. ತುಂಬ ಜನ ಹೋಗುವಾಗ ಮಾತಾಡಿಸ್ಕೊಂಡು ನಾವು ಬರಬೇಕಾದಾಗ ಖುಷಿಯಾಗಿರುತ್ತೆ. ಯಾವಾಗ್ಲೂ ಫಂಕ್ಷನ್ಸ್ಗೆ ಅಟೆಂಡ್ ಮಾಡೋದಾಗಲಿ ಆ್ಯಂಡ್ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಬೇಕು ಅಂದರೆ ಮೇಯ್ನಾಗಿ. ಆ್ಯಂಡ್ ಮಗು ಪಾಪ ತುಂಬಾ ಅಳುತ್ತೆ, ಫಸ್ಟ್ ಇಯರ್ ಅಲ್ವಾ. ತುಂಬ ಜನ ನೋಡಿ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ತುಂಬಾ ಅದಕ್ಕೆ ಅಳು ಬರ್ತಾ ಇರುತ್ತೆ. ಅವ್ರ ಪಾಪ ಎತ್ಕೊಂಡು ನಿಜವಾಗ್ಲೂ ಮ್ಯಾನೇಜ್ ಮಾಡೋದು 1 ವರ್ಷದ ಮಗುನ ತುಂಬ ಕಷ್ಟ ಇರುತ್ತೆ. ಆ್ಯಂಡ್ ಎಸ್, ಸಪೋರ್ಟ್ ಇದ್ದೇ ಇರ್ತಾರೆ. ಬಟ್ ಅಷ್ಟು ಜನ ಬಂದು ನಿಂತ್ಕೊಂಡು ಪ್ರೆಸೆನ್ಸ್ ಎಲ್ಲ ಕೊಡುವಾಗ ಇಟ್ಸ್ ರಿಯಲಿ ಹಾರ್ಡ್ ಟೈಮ್. ಪಾಪ ಮಗು ಮಲ್ಕೊಂಡೇ ಬಿಟ್ಟಿತ್ತು ಎಷ್ಟು ಜನ ಎತ್ಕೊಂಡ್ರು. ಸೊ ಸೀರಿಯಸ್ಲಿ ನಮಗೆ ಮಗು ಇರೋರು ಗೊತ್ತಿರುತ್ತೆ. ಆ್ಯಂಡ್ ದೊಡ್ಡೋರಾಗ್ತಾ ಅವರು ಕೂಡ ತುಂಬ ತೀಟೆ ಮಾಡ್ತಾನೆ ಇರ್ತಾರೆ, ಅದು ಎಳೆಯೋದು ಇದು ಎಳೆಯೋದು. ಆ್ಯಂಡ್ ಇಟ್ಸ್ ವೆರಿ
ಪಾಸಿಬಲ್ ಅಂತಲೇ ಹೇಳ್ಬೋದು. ಒಂದೊಂದು ಸಲ ಅಂತೂ ಮಕ್ಕಳು ಕೋಪ ಬರ್ಸ್ಬಿಡ್ತಾರೆ ಸ್ಟ್ರೆಸ್ಸಲ್ಲಿ, ಅದು ಎಳ್ದು ಇದು ಎಳ್ದು. ನಮ್ಮ ಮಕ್ಕಳು ಅಷ್ಟೇ. ಸೊ ಆ ಟೈಮಲ್ಲಿ ಆದಷ್ಟು ಕಾಮಾಗಿ ಹ್ಯಾಂಡಲ್ ಮಾಡಬೇಕು ನಾವು. ಸೊ ಎಲ್ಲ ಮುಗಿಸ್ಕೊಂಡು ನಾನು ಸಂಡೇ ಆ ಫಂಕ್ಷನ್ ಆದಮೇಲೆ ವೀಕ್ ಡೇಸಲ್ಲಿ ಇನ್ನೊಂದು ಫಂಕ್ಷನ್ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿದ್ದೆ. ಸೊ ನಾವಷ್ಟೇ ಮನೆಯವ್ರನ್ನ ಬಿಟ್ಟು ನಾವು 3 ಜನ ಹೋಗಬೇಕಾಯಿತು. ಅವ್ರಿಗೆ ಆಬ್ವಿಯಸ್ಲಿ ಕೆಲಸದ ಕಾರಣದಿಂದ ಬರ್ತಾ ಮಲ್ಕೊಂಡ್ಬಿಟ್ಟಿದ್ರು ಅವರಿಬ್ಬರು ಸೇರಿ. ಸೊ ಇವಾಗ ನಾನು ಮಾರ್ನಿಂಗ್ ಟೈಮಲ್ಲಿ ಅವನಿಗೂ ಸ್ವಲ್ಪ ನಿದ್ದೆ, ಇವಳು ಆನ್ ದ ವೇ ಸ್ವಲ್ಪ ದೂರ ಇದ್ದಿದ್ದರಿಂದ ನಿದ್ದೆ ಮಾಡಿಬಿಟ್ಟಿದ್ಲು. ಬಟ್ ಅವ್ರ ಕತೆ ಹೇಳ್ಕೊಂಡು ಕೇಳ್ತಾ ಇರ್ತಾರೆ, ಯಾರ ಮನೆಗೆ ಪರಿಚಯ ಎಲ್ಲ ಆಗುತ್ತೆ, ಯಾರ ಮನೆಗೆ ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸಂಬಂಧಿಕರು ಯಾರು ನಮ್ಮ ಮನೆಗೆ ಬರ್ತಾರೆ ಅವ್ರ ಹೆಸರೆಲ್ಲ ಹೇಳಿದ್ರೆ ಅವ್ರ ಮನೆಗೆ, ಇವ್ರ ಮನೆಗೆ, ಎಲ್ಲಿದೆ ಅವ್ರ ಮನೆ, ಯಾರು ಬರ್ತಾರೆ, ಈ ತುಂಬ ಕ್ವೆಶ್ಚನ್ಸ್ ಕೇಳ್ತಾನೆ ಇರ್ತಾನೆ. ಹಾಗಾಗಿ ಅವ್ರಿಗೆಲ್ಲನೂ ಉತ್ತರ ಕೊಟ್ಕೊಂಡು ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಟ್ಟು ಮತ್ತು ಅವ್ರಿಗೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿಕೊಟ್ಟು ನಿಧಾನಕ್ಕೆ, ಮತ್ತು ಆಟ ಆಡೋ ಸಾಮಾನಿಂದ ಹಿಡ್ದು ಮತ್ತು ಊಟ ಹೇಗೆ ಮಾಡಬೇಕು ಎಲ್ಲನೂ ಹೇಳ್ಕೊಡೋ ಅಷ್ಟರಲ್ಲಿ ನಿಜವಾಗ್ಲೂ ದಿನವೇ ಕಳೆದೋಗಿರತ್ತೆ. ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅವ್ರಿಗೆ ಹೇಳ್ಕೊಡೋದು ತಿನ್ನೋದಕ್ಕಾಗಲಿ ಏನು ಬಿಡಬೇಡ, ವೇಸ್ಟ್ ಮಾಡಬೇಡ ಅಂತಲೇ ಹೇಳ್ಕೊಡ್ತಿರ್ತೀನಿ. ಆ್ಯಂಡ್ ಅವನಿಗೂ ಎಷ್ಟು ಬೇಕೋ ಅಷ್ಟೇ ಹಾಕ್ಸ್ಕೊಳ್ತಾ ಇರ್ತಾನೆ. ಸೊ ಫೋಟೋಸು ಎಲ್ಲ ತೊಗೊಂಡು ನಾವು ಮಗು ತಿರ್ಗಾ ಎಲ್ಲ ಹೊರಟಿದ್ದೀವಿ, ಮನೆಗೆ ಹೊರಡೋಣ ಅಂತ. ಸೊ ಪ್ರಸಾದ ತೊಗೊಂಡು ಬಂದಿದ್ದೆ ಮನೆಯವ್ರಿಗೆ. ಸೊ ಈ ವಿಡಿಯೋ ನಿಮಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ಯಾವ ಥರ ವೀಡಿಯೋಸ್ ಮಾಡಬೇಕಂತನೂ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ, ಪೇರೆಂಟ್ಸ್ಗೂ ಹೇಳಿ. ಥ್ಯಾಂಕ್ ಯು.